ತಮ್ಮ ನಾನು ಹೋಗಿ ಬರ್ತನ ಹೋಯ್ ಬಾ ಅಣ್ಣ ಗೊತ್ತಿಲ್ಲ ಊರಿಗೆ ಹೋಗತ್ತಿದ್ದೆ ಅಮ್ಮ ನಾ ಚೆನ್ನಾಗಿ ನೋಡ್ಕೊಂತೀನಿ ಹೋಯ್ ಬಾ ನಾನು ಚಿಂತೆ ಮಾಡ್ಬೇಡ್ರ ನಾ ಹೋಗಿ ಬರ್ತನ ಹಲೋ ದೋಸ್ತ ಎಲ್ಲಿದೆ ಇಲ್ಲಿ ಸಿಟಿ ಒಳಗೆ ಬಂದ್ಬಿಟ್ಟಿನಿ ನಂಗೇನು ಗೊತ್ತಾಗವಲ್ದು ಸ್ವಲ್ಪ ಬಾಲ್ಯ ಕರ್ಕೊಂಡು ಹೋಗ ಇಲ್ಲ ಬಸ್ ಸ್ಟ್ಯಾಂಡ್ ಆಗಿದ್ದೀನಿ ಹೌದಾ ಗಡ ಬಾ ಈಗ ಬಾ ಸರಿ ಹಾಯ್ ಮಗ ಆರಾಮಯ್ಯ ಮಗ ಆರಾಮ ದೋಸ್ತ ಬಟ್ ತೆಲುಗು ನಾ ಅದೇನೆ ಆರಾಮ್ ರೆಸ್ಟ್ ಮಾಡಿ ಏನ್ ಮಾಡಂದ್ಲಿ ದೋಸ್ತ ನನಗ ಡ್ರೈವರ್ ಕೆಲಸ ಬಿಟ್ಟು ಬ್ಯಾರೇದೇನು ಬರಗಲ್ಲ ನಾಳೆ ಹೆಂಗಾರ ಮಾಡಿ ಲಾರಿ ಕೆಲಸ ಆಗ್ಲಿ ಆಟೋ ಕೆಲಸ ಆಗ್ಲಿ ಯಾವಾದ್ರ ಒಂದ್ ಕೆಲ್ಸ ಕೇಳ್ಕೊಡ ನನಗ ಕೈಯೆಲ್ಲ ಮುಗಿಕೋಗ್ಬಿಡ್ ದೋಸ್ತ ನಾನು ಅದೇನಿ ದೋಸ್ತ ಗೀಟ್ ಕೂಡ ಹೆಲ್ಪ್ ಮಾಡಿಕ್ರಂಗ ನನಗ್ ಗೊತ್ತಿದ್ದ ಪ್ರಕಾರ ಒಬ್ಬ ಆಟೋ ಮಾಲೀಕ ಅದನ ಅವನ ಹತ್ರ ಕರ್ಕೊಂಡು ಹೋಗ್ತೀನಿ ಆ ಮಾಲೀಕನ ಹತ್ರ ಹೋದ್ರ ಕೆಲಸ ಸಿಗುತ್ತದ ಪಕ್ಕ ಕೊಡ್ತಾನ ಅಷ್ಟ್ ಮಾಡಿ ಪುಣ್ಯ ಕಡೆಗೆ ದೋಸ್ತ ಆಯ್ತು ನಿನ್ನ ನಂಬಿ ಅಲ್ಲಿಂದ ಇಲ್ಲಿಗೆ ನಾ ಬಂದೀನಿ ಇಲ್ಲ ಪಕ್ಕ ಕೊಡ್ತಾನ ಬಾ ಅಂತ ಏನ್ ನೋಡಕತ್ತಿ ಅಣ್ಣ ಆಟೋ ಬಾಡಿಗೆ ಬೇಕು ಯಾರಿಗಪ್ಪ ನಮ್ಮ ಫ್ರೆಂಡ್ಗೆ ಹೌದನಪ್ಪ ತಿಂಗಳ ಬಾಡಿ ಕೊಡಕ್ ನೋಡಪ್ಪ ಆಯ್ತು ಕೊಡ್ತಾನ ಯಾರು ಹೊಡಿದ್ರಪ್ಪ ಹೌದಾ ನಿಮಗೆ ಮತ್ತೆ ಒಂದ್ ತಿಂಗಳು ಮಿಸ್ ಮಾಡ್ಬಾರ್ದು ತಿಂಗಳ ಬಾಡಿ ಬರ್ಬೇಕು ನಮಗೆ ಸರಿ ಓಕೆ ಸರಿ ಆಯ್ತಣ್ಣ ಸರಿ ಮಿಸ್ ಮಾಡ್ಬಾರ್ದಪ್ಪ ತಿಂಗಳ ಕರೆಕ್ಟ್ ತಿಂಗಳ 1ನೇ ತಾರೀಕಿಗೆ ಕಂತು ಕಟ್ಕೊಂಡ್ ಹೋಗ್ಬೇಕು ನೀನು ಕೊಟ್ಟಿದ್ದೆ ನಿನಗೆ ಇಲ್ಲಿ ಮಿಸ್ ಮಾಡ್ಬಾರ್ದ ಕಟ್ಕೊಂಡ್ ಹೋಗ್ತಾ ಇರೋ ದೋಸ್ತ ಅಂತಿಂದ ಕೆಲಸ ಸಿಗ್ತೀವಿ ಮತ್ತೆ ಪಾರ್ಟಿ ಅವಾಗ ಅಲ್ಲೇ ನೀರು ಕುಡಿಲೇ ನೀರ ಏನ್ ಊಟ ಮಾತಾಡೋದು ಡಲ್ ಆಗ್ಬಿಟ್ಟಿ ಮನಿಗ್ ಬಂದ ನಾವಲ್ಲೇ ಇಲ್ಲ ನಾ ಇಟ್ಟಲ್ಲಿ ಹೇಳಿ ತಿಳಿತಿಲ್ಲ ಹಿಂಗ ಏನ್ ಹೇಳಿದಿ ಪಾರ್ಟಿಲಿ ಕೆಲ್ಸ ಸಿಕ್ತಿಲ್ಲ ಕೆಲ್ಸ ಸಿಕ್ಕದ ಇವತ್ ಸಿಕ್ಕತಿ ಅಲ್ಲ ಪಾರ್ಟಿ ಕೇಳತಿಲ್ಲ ರೊಕ್ಕ ಬರ್ಲಲ್ಲ ಬಂದ್ ಪಗಾರನ ಕೊಡ್ಸತ್ ಯಾಕ ಕೆಲ್ಸನ ಸಿಕ್ಕತಿ ಸುಂದರದ ಹುಡುಗಿನೂ ಸಿಕ್ಕ ಸಾರಿ ಕಂಡಾಳ ಲೇ ಮಗ ಪಾರ್ಟಿ ಟೈಮ್ ಬೇಡ ನಾವ್ ಮೊದ್ಲ ಮಿಡಲ್ ಕ್ಲಾಸ್ ಜನ ಬಾ ಒಂದ್ ಟೀ ಆರ್ ಕುಡ್ಬರ ಹೌದಾ ಸರಿ ಬಾ
ಏಯ್ ದೋಸ್ತ ನೀನು ಆಫೀಸಲ್ಲಿ ಕೆಲಸ ಮಾಡಕ್ ಹೋಗಿಯಲ್ಲ ಆ ಆಫೀಸ್ನಾಗ ಯಾವ್ದಾರ ಹುಡುಗಿ ಮೇಲೆ ಕ್ರಸ್ ಆಗೈತೆ ನೀನು ಏಯ್ ಕೆಲಸ ಮಾಡಕ್ ಹೋಗ್ತೀವಿ ಏನು ಹುಡುಗಿಯರ್ ನೋಡಕ್ ಹೋಗ್ತೀವಿ ಚಾ ಕೊಡಿಲ್ಲ ಏಯ್ ಓಹೋ ಸಾಹೇಬ್ರ ಅದಕ್ಕೆ ಮುಂಜಾನೆ ಡಲ್ ಆಗಿರೋದು ಹಂಗೇನಿಲ್ಲ ಹೋಗೋಣ ಪಕ್ಕ ಕೊಟ್ಟು ಬಾ ಮನ್ಯಾಗ ನನ್ನ ನಂಬಿ ಅವ್ವ ತಮ್ಮ ಅದಾರ. ನನ್ನ ಕಷ್ಟಪಟ್ಟ ದುಡಿದು ಅವನ್ನ ತಮ್ಮನ ಚೆನ್ನಾಗಿ ನೋಡ್ಕೋಬೇಕು. ಎಕ್ಸ್ಕ್ಯೂಸ್ ಮೀ ಸರ್. ಸರ್ ನೀವೇ? ನಾವ ಹಿಂಗ ಹೇಳತ್ತಂತಂದು ತಪ್ಪು ತಿಳ್ಕೊಬೇಡ್ರಿ. ಎಲ್ಲರೂ ನಮ್ಗ ಆಟೋ ಆಟೋ ಅಂತ ಕರಿತೀರ. ಫಸ್ಟ್ ಟೈಮ್ ನೀವ ನೋಡ್ರಿ ಸರ್ ಅಂತ ಕರೆದಕ್ಕೆ. ಹೇಳ್ರಿ ಮೇಡಮ್ ಎಲ್ಲಿಗೆ ಹೋಗ್ಬೇಕ? ಸರ್ ಕಂಪ್ನಿಗೆ ಹೋಗ್ಬೇಕಾಗಿತ್ತ, ಅದಕ್ಕೆ. ಹೌದಾ? ಯಾವ ಕಂಪ್ನಿಗೆ? IT ಕಂಪ್ನಿ ಅಂತ ಇದೆ. ಸರಿ ಬರ್ರಿ, ಹತ್ತು ಬರ್ರಿ, ಬಿಡ್ತೀನಿ. ಥ್ಯಾಂಕ್ ಯು ಸರ್. ಬರ್ರಿ. ಹಾ, ಟ್ರಾಫಿಕ್ ಜಾಸ್ತಿ ಆಯ್ತು ಮೇಡಮ್. ಏನು ಪರವಾಗಿಲ್ಲ ಸರ್, ಇದೇನ್ ನನಗೆ ಹೊಸದಲ್ಲ, ನಿಧಾನವಾಗಿ ಹೋಗಿ. ಎಷ್ಟಾಯ್ತು ಸರ್? ಹಾ, ನೀವು ಸರ್ ಅಂದಕ್ಕ ಬಹಳ ಖುಷಿ ಆಯ್ತು ಮೇಡಮ್. ನಿಮ್ ಮತ್ತ ಕೇಳಕ ನನ್ ಸ್ವಲ್ಪ ಅಲ್ದ ಇರ್ಲಿ ಹೋಗಿ. ಇರ್ಲಿ ಇರ್ಲಿ, ತಗೊಳ್ಳಿ ಸರ್, ತಗೊಳ್ಳಿ ಮೇಡಮ್. ಸರ್. ಬೇಡ ಮೇಡಮ್. ಇರ್ಲಿ ತಗೊಳ್ಳಿ ಸರ್. ಸರ್ ಯಾವ ಕಸ್ಟಮರ್ ಸಿಕ್ಕಿಲ್ಲ, ಹಿಂಗಾಗಿ ಬಹಳ ಕಷ್ಟ ಆಗ್ಬಿಡತ್ತೆ. ಹಗಲಲ್ಲಿ ದುಡ್ಡು ನೆಪ 400 ರೂಪಾಯಿ ಕೊಟ್ಟು ಸಿಗವಲ್ದು. ಲೇ, ಇವತ್ತಿಗೆ ಒಂದು ವಾರ ಹತ್ತದ. ಒಂದು ವಾರ ಆದ್ರೂನು 10,000 ರೂಪಾಯಿ ಆಗಲ್ದ. ಹಿಂಗ ಆದ್ನಪ್ಪ ಅಂದ್ರ ಊರ್ ಬಿಟ್ಟು ದುಡಕ್ ಬಂದ್ರನ ಏನು ಸಾರ್ಥಕ ಆಗಲ್ಲ. ಬ್ಯಾರೆ ಕೆಲ್ಸ ಮಾಡ್ಬೇಕಂದ್ರ ಡ್ರೈವರ್ ಕೆಲ್ಸ ಬಿಟ್ಟು ನನಗ ಬ್ಯಾರೇದ್ ಯಾವ್ದು ಬರೋಗಲ್ಲ. ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಕುಡ್ಸಿದ್ದೇವ್ರು ಊರು ಮೇಸಲ್ಲ. ನಮ್ಗೂ ಒಂದೊಂದ್ ಒಳ್ಳೆ ಟೈಮ್ ಬರ್ತ, ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಬೇಕು. ನೋಡ್ ದೋಸ್ತ, ಒಳ್ಳೆ ಟೈಮ್ ಬರಗಲ್ಲ. ಆ ಟೈಮ್ ಬರಂಗ ನಾವ್ ಮಾಡ್ಕೋಬೇಕು. ಫಸ್ಟ್ ಟೈಮ್ ಒಬ್ಬ ಆಟೋ ಡ್ರೈವರ್ಗ ಒಬ್ಬರು ಮೇಡಮ್ ಅವರು ಸರ್ ಅಂತ ಕರೆದ್ರು. ಅದನ್ ಕೇಳಿ ನಂಗೆ ಬಹಳ ಖುಷಿ ಆಯ್ತು. ಹೌದಾ? ಆದ್ರೆ ಇಲ್ಲಿ ಆಟೋ ಡ್ರೈವರ್ ಗಳಿಗೆ ಯಾರು ರೆಸ್ಪೆಕ್ಟ್ ಕೊಡಲ್ಲ ಅಂತಂದ್ರೆ ನಿನಗೆ ರೆಸ್ಪೆಕ್ಟ್ ಕೊಡಲ್ಲ ಅಂದ್ರೆ ಅವ್ರ ಪಕ್ಕ ಒಳ್ಳೆ ಹುಡುಗಿನೇ. ಹಾ, ಇದ್ರು ಇರ್ಬೋದಪ್ಪ. ಅವ್ರು ಯಾವ್ದ ಕಂಪ್ನಿ ಹೋಗಂತ ಹೇಳಿದ್ರು ನೋಡು. ಅದು ಯಾವ್ದ IT ಕಂಪ್ನಿಲಿ ಅದ. ಅದೇ ಅದ IT ಕಂಪ್ನಿ. ಹಾ, IT ಕಂಪ್ನಿ ಅಂದ್ರ ಏನ್ ಅದ? ಲೇ ಮಗ, IT ಕಂಪ್ನಿಲಿ ವರ್ಕ್ ಮಾಡೋರ್ಗು ಡ್ರೈವರ್ಗಳಿಗೂ ಬಹಳ ವ್ಯತ್ಯಾಸ ಐತಿ. ಆದ್ರ ಅವ್ರು ನಿನ್ ಸರ್ ಅಂದ್ರ ರಿಯಲಿ ಗ್ರೇಟ್ ಬಿಡ್ಲಿ ನೀನ್. ಅದ್ರಾಗ ಏನಲ್ಲಿ ಅವರು ಮುಂಜಾನೆ ಹೋಗ್ರ ನಾವು ಮುಂಜಾನೆ ಹೋಗ್ವ. ಅವ್ರು ರಾತ್ರಿ ಮನೆಗ್ ಬರ್ತಾರ, ನಾವು ಮನೆಗ್ ಬರ್ತವ. ಅವ್ರು ಹೊಟ್ಟಿ ದುಡಿತಾರ, ನಾವು ಹೊಟ್ಟಿ ದುಡಿತೀವಿ. ಅವ್ರು ಹಾಕ್ಯಾಳದ ಬಟ್ಟಿ, ನಾವು ಹಾಕ್ಯಾಳದ ಬಟ್ಟಿ. ಅವರು ಮನುಷ್ಯರ, ನಾವು ಮನುಷ್ಯರ. ಇದ್ರಾಗ ಅವ್ರ ಮೇಲೆ ನಾವು ಕೆಳಗ ಅನ್ನೋದು ಏನಾಯ್ತು ಇದ್ರಾಗ? ಲೇ ವ್ಯತ್ಯಾಸ ಐತ್ಲೇ. ನಮಗೆ ತಿಂಗಳಿಗೆ 80,000 ಇಲ್ಲಿ, ನಿನ್ಗೆ ತಿಂಗಳಿಗೆ 10-15,000 ಇಲ್ಲಿ. ನೀನು ಓದಿದ್ರೆ ನಂತರ ಹಾಕಿದ್ದಿಲ್ಲ. ಈಗ ನೋಡ್ ಹೋಗಿ ಹೋಗಿ ಡ್ರೈವರ್ ಆಗ್ಬಿಟ್ಟಿ. ಅದಂದ್ರೆ ನಿನ್ಗೆ 80,000 ಆಯ್ತು, ನಂಗೆ 10,000 ಅಂತ ಹೇಳ್ತಲ್ಲ. ಸ್ವತ್ರ ನಿನ್ನ ಮನೆ ಹೋಗಿ ನನ್ನ ಮನೆಗೆ ಹೋಗೋಣ. ಹೌದು, ಡ್ರೈವರ್ ಬಗ್ಗೆ ಅಷ್ಟೊಂದು ಕೀಳೇ ಮಾತಾಡ್ತಿಲ್ಲ. ನೀ ದಿನ ಮುಂಜಾನೆ ಆಫೀಸ್ ಹೋಗಿಲ್ಲ, ನಿನ್ನ ಆಫೀಸ್ ಕರ್ಕೊಂಡ್ ಹೋಗಾಕ ನಮ್ಮಂತ ಡ್ರೈವರ್ಗಳೇ ಬೇಕು. ನೆನಪಿಟ್ಕ.
ನಾ ಆಟೋದಾಗೆಲ್ಲ ಹೋಗಲ್ಲ, ನನ್ ಬೈಕ್ ಐತೆ, 2 ತಿಂಗಳ ಹೋಗೈತೆ, ಅದೇ ಬೈಕ್ ತಂದಿನಿ. ಇನ್ನೊಂದ್ 2 ತಿಂಗಳು ತಡ್ಕೊಂಡ್ರೆ ಒಂದ್ ದೊಡ್ಡ ಕಾರ್ ತರ್ತನಲ್ಲೇ ನಾನು. ಲೇ ನಿನ್ನ ಆಫೀಸ್ ಹೋಗ್ಯಲ್ಲ, ನೀನ್ 4 ಗೋಡೆಗಳ ಮಧ್ಯೆ ಕೆಲಸ ಮಾಡ್ತಿ, ನಾವು ಇಡೀ ದೇಶನ ಸುತ್ತಾಕಿ ಬರ್ತೇವೆ. ಇದು ಡ್ರೈವರ್ಗಳಿಗಿರೋ ಪವರ್. ಲೇ ಅದೆಲ್ಲ ಬಿಡು, ಯಾವ್ದೋ ಹುಡುಗಿ ಬಗ್ಗೆ ಹೇಳ್ತಿದ್ದಲ್ಲ ಅದ್ನೇಳ. ಅವಳು ನೋಡಕ್ಕ ತುಂಬಾ ಸುಂದರವಾಗಿದ್ರದೆ, ಅವಳು ನೋಡಿದ ತಕ್ಷಣಕ್ಕ ಇಷ್ಟ ಆಗ್ಬಿಟ್ಲ. ಲೇ ನಿನಗ್ ನೋಡಿದ್ರ ಓದಿಲ್ಲ ಏನಿಲ್ಲ, ಹಿಂಗ್ ಡ್ರೈವರ್ ಕೆಲಸ ಬಿಟ್ರೆ ಏನು ಗೊತ್ತಿಲ್ಲ ಅಂತ ಓದ ಹುಡುಗಿ ನಿನಗ್ ಲವ್ ಮಾಡ್ತಾಳ, ಅದ್ ನಿನ್ ತಲೆಲಿದ್ದ ತೆಗೆದು ಕಟ್ಬಿಡ್ತ. ಲೇ ಇವಾಗಿನ ಕಾಲದಾಗ ಹುಡುಗಿಯರ್ ಹೆಂಗಪ್ಪ ಅಂದ್ರ ಸ್ಮಾರ್ಟ್ ಆಗಿರೋನ್ಗೆ ಬಿಳುಗಲ್ಲ, ಚಪ್ರ ತರ ಇರೋನ್ಗೆ ಬೀಳ್ತಾರ. ನೋಡ್ತಾ ಇರೋ ದೋಸ್ತ, ಒಂದಲ್ಲ ಒಂದಿನ ಅವಳನ್ನ ಪಟಾಸ್ನ. ಬಾ ಅದೆಲ್ಲ ಬಿಡು, ಹೋಗಿ ಫ್ರೆಶ್ ಅಪ್ ಆಗಿ ಬಾ, ಊಟ ಮಾಡಿ ಮಕ್ಕನ. ಸರಿ. ಹೇಳ್ರಿ ಮೇಡಮ್, ಇವತ್ತು ನಮ್ಮ ಅಂಬರಿ ಮೇಲೆ ಕುತ್ಕೊಂಡ್ಬಿಟ್ರಿ, ಇವತ್ತು ನಮ್ಮ ಅಂಬರಿಯಾಗ ಬರ್ತೀರನ? ಸಾರಿ ಸಾರಿ ಸರ್, ನಿಮ್ಮ ಆಟೋ ಅಂತ ನಂಗೆ ಗೊತ್ತಾಗ್ಲೇ ಇಲ್ಲ. ಸಾರಿ ಕುಂದ್ರಿ ಇರ್ಲಿ, ಕುಂದ್ರಿ. ನಿಮ್ಮ ಆಫೀಸ್ ಹೋಗ್ಬೇಕಲ್ಲ, ನಾವು ಬಿಟ್ಟು ಬರ್ತೇವೆ. ಸರ್. ಕುಂದ್ರಿ. ಸರ್ ನಂಗೆ ಒಂದ್ ಹೆಲ್ಪ್ ಮಾಡ್ಬೇಕಾಗಿತ್ತು. ಏನಿವತ್ತು? ಸರ್ ನಂಗೆ ಡೈಲಿ ಆಫೀಸ್ಗೆ ಹೋಗೋದು ಯಾವಾಗ್ಲೂ ಇದ್ದೇ ಇರುತ್ತೆ, ಡೈಲಿ ಬಂದ್ ಡ್ರಾಪ್ ಕೊಡ್ತೀರಾ? ಬರತ್ರಿ, ಆದ ಸ್ವಲ್ಪ ಚಾರ್ಜ್ ಜಾಸ್ತಿ ಆಗತ್ರಿ. ಎಷ್ಟಾದ್ರೂ ಕೊಡ್ತೀನಿ, ಬಟ್ ಬರ್ತೀರಾ ಅಲ್ವಾ? ಖಂಡಿತ ಮೇಡಮ್, ಖಂಡಿತ ಬರ್ತೀನಿ. ಹಾ ಸರ್, ಬಿಡಿ ಸರ್. ಏನ್ ಮೇಡಮ್, ನಿಮ್ಮ ಆಫೀಸ್ ಹೆಂಗಿತ್ತು ಇವತ್ತು? ಏನ್ ಆಫೀಸ್ ಏನೋ, ಬಾಸ್ ಎಷ್ಟ್ ತಲಿ ತಿಂತಾರ ಗೊತ್ತಾ ನಿನ್ಗ? ಆಫೀಸು ಬೇಡ ಏನು ಬೇಡ ಅನ್ಸ್ಬಿಡ್ತೈತಿ. ನಿಮಗ್ ಈ ತರ ಏನ್ ತಲ್ಯ ಅನ್ಸಿದ್ರ ಮನೆ ಕಡೆ ನೆನ್ಸ್ಯಾರಿ, ಎಲ್ಲ ಸರಿ ಹೋಗತ್ತ. ಯಾಕಂದ್ರ ನಾವ್ ಆಗದ ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡೋದು ಮನೆಯವ್ರಿಗೋಸ್ಕರ ಅಲ್ವಾ? ಅದಕ್ಕ ಮನೆ ಪರಿಸ್ಥಿತಿಗಿಂತ ದೊಡ್ಡದ್ ಯಾವ್ದಿಲ್ಲ ರೀ. ಹೌದಾ? ನೀವ್ ಡ್ರೈವರ್ ಅಲ್ಲಿ ನೋಡ್ರಿ, ಕೌನ್ಸಿಲರ್ ಆಗ್ಬೇಕಾಗಿತ್ರಿ. ಏನ ದೇವ್ರು ಈ ಕೆಲ್ಸ ಕೊಟ್ಟನ? ಕೆಲ್ಸ ಯಾವ್ದಾದ್ರಿ ಅನ್ರಿ, ನಾವು ಮಾಡೋ ಕೆಲ್ಸನ ಇಷ್ಟಪಟ್ಟು ಮಾಡ್ಬೇಕು. ಓಕೆ ಸರಿ, ಹೋಗೋಣ ಮೇಡಮ್. ಲೈ ಮೊನ್ನೆ ಹೇಳಿದಲ್ಲ ಏನ್ ಡ್ರೈವರ್ಗ ಹುಡುಗಿ ಬೀಳೋದು ಅಂತ ಹೇಳಿದಲ್ಲ, ಇವತ್ತು ಅದ ಹುಡುಗಿನ ದಿನ ಆಫೀಸ್ಗೆ ನೀನ ಕರ್ಕೊಂಡ್ ಹೋಗಿ ನೀನ ಕರ್ಕೊಂಬ ಅಂತ ಹೇಳ್ತಾಳ. ಅಷ್ಟ ಅಲ್ಲ, ಚಾರ್ಜ್ ಎಷ್ಟ್ರ ಆಗತ್ತೆ ಅಂತ ಹೇಳಿದ್ನಪ್ಪ ಅಂದ್ರ ಅದು ಎಷ್ಟರ ಆಗಲಕ್ಕ ಕೊಡ್ತಂತ ಹೇಳಲ್ಲ. ಅವಳಿಗೆ ನನ್ ಮೇಲೆ ಪ್ರೀತಿ ಇರೋದ್ರಿಂದ. ಯಾ ಪ್ರೀತಿ ಇಲ್ಲ ಏನಿಲ್ಲ, ಅವ್ರಿಗೆ ಟೈಮ್ ಸರಿ ಬಸ್ ಸಿಗಲ್ಲ ಅಂತ ಹೇಳಿ ನಿನ್ನ ಆಟೋ ಕೇಳಾಳ. ನೋಡಿದ್ರ ಇನ್ನೊಂದು ವಾರದಾಗ ಆಕಿನ ಪಟಾಸ್ನ ನೋಡ, ನನ್ನ ಆಟೋದಾಗ ಯಾರನ್ನ ಕರ್ಕೊಂಡ್ ಹೋಗಲ್ಲ, ಆಕಿನ ಒಬ್ಬಕಿನ ಕರ್ಕೊಂಡ್ ಹೋಗ್ತಾನ ಆಫೀಸ್ಗೆ ಹೋಗ ಮಾಟ. ಲೇ ಚಪ್ರಿ, ನೀ ಬಂದಿರೋದು ಆ ಹುಡುಗಿಗೋಸ್ಕರ ಅಲ್ಲ, ನಿಮ್ ಮಮ್ಮಿ ನಿಮ್ ಬ್ರದರ್ಗೋಸ್ಕರ. ಅವಳಿಗೆ ತಿಂಗಳ 80,000 ರೂಪಾಯಿ ತಿಂದಲ್ಲ, ಅವಳನ್ನ ಕ್ಯಾಚ್ ಹಾಕಿ ಪಟಾಸಿನಪ್ಪ ಅಂದ್ರ ಆ 80,000 ರೂಪಾಯಿ ನನಗ್ ಬಂತಪ್ಪ ಅಂದ್ರ ನನ್ ಲೈಫಲ್ಲಿ ಸೆಟ್ಲ್ ಆಗ್ಬೋದಲ್ಲಿ. ಮಕ ನೋಡಿಕೆ ನಿನ್ ಮಕ ಅಲ್ಲ, ಪಟಾಸ್ ನೋಡ್ತಾರ. ತನ್ನ ಹುಡುಗಿ ಬಿಡೋರು ನನಗ್ ಒಟ್ಟು ಕಿಸ್ ಬಿಡಕತ್ತದ ಕಿಸಿ. ಯಾಕ್ರಿ ಮೇಡಮ್, ಯಾಕೆ ಕಳಕತ್ತಿರದ? ನಿಮ್ ಬಾಸ್ ಇವತ್ತು ಏನಾರ ಅಂದ್ರ? ನಿಮ್ಗೆ ಗೊತ್ತಾಗುತ್ತೆ ನಮ್ ಬಾಸ್ ಇವತ್ತು ಏನೋ ಅಂದಿದ್ದಾರೆ ಅಂತ? ಗೊತ್ತಾತ್ ಮೇಡಮ್, ಎಷ್ಟಾಗ್ಲಿ ಮಿಡಲ್ ಕ್ಲಾಸ್ ಹುಡುಗರಲ್ವಾ, ಇನ್ನ ಜನರ ಜೊತೆ ಅನ್ಸಂದ ಎಲ್ಲ ಗೊತ್ತಿರ್ತೈತಿ. ಪಕ್ಕ ನಿಮ್ ಬಾಸ್ ಏನೋ ನಿಮಗ ಬೇಜಾರಾಗ ಅಂತದ ಮಾತಂದಾರ. ಹೌದು. ಏನಂದ್ರ ಮೇಡಮ್? ಅದೆಲ್ಲ ಹೋಗ್ಲಿ, ನಂಗಂತ್ರು ಇವತ್ತು ತುಂಬಾ ನೋವಾಗೈತಿ. ಹೌದಾ? ಸರಿ,
ಅಲ್ಲಿ ಟೀ ಕುಡ್ತಾ ಮಾತಾಡೋಣ, ನೋವಲ್ಲ ಹೋಗುತ್ತ. ಓಕೆ, ನಿಜ ಟೀ ಕುಡಿಸ್ತೀರಾ ನೀವು? ನಿಜವಾಗ್ಲು ಬನ್ನಿ ಮೇಡಮ್. ಆಟೋ ಡ್ರೈವರ್ ಬಗ್ಗೆ ನಮ್ಗೆ ನಂಬಿಕೆ ಅಲ್ವಾ? ಆಟೋ ಡ್ರೈವರ್ ಅಂತ ಏನಿಲ್ಲ, ನಾನ್ ಯಾವತ್ತು ಆಟೋ ಹೊದ್ದಾಗಿಂದ ನಿಮ್ ಡ್ರೈವರ್ ಆಟೋ ಏನಾದ್ರು ಅಂದಿದಿನ ಇಲ್ಲ ತಾನೇ? ಅದಕ್ಕೋಸ್ಕರ ನೀವು ನನಗ ತುಂಬಾ ಇಷ್ಟ ಆಗಿರಿ. ಸರ್ ನಂಗಂತೂ ತುಂಬಾ ಖುಷಿ ಆಗದತಿ. ನಿಮ್ ಹೆಸರೇನಂತ ಹೇಳೇ ಇಲ್ಲ. ನಮ್ಮ ಹೆಸರು ರವಿ ಅಂತ ಮೇಡಮ್. ಓ ನೈಸ್ ನೇಮ್. ಥ್ಯಾಂಕ್ಸ್ ಮೇಡಮ್. ಬರ್ರಿ. ತಗೊಳ್ಳಿ ಮೇಡಮ್, ಸ್ಟ್ರಾಂಗ್ ಟೀ. ನೀವು ಟೀ ಕುಡಿಯಲ್ಲ ಮೇಡಮ್, ನಾನು ಯಾವ್ದಾದ್ರು ಕುಡಿತೀನಿ. ಬಾಳ್ ಬೆಳ್ಳಗದಿರಿ. ಇಲ್ಲ ಮೇಡಮ್, ಟೀ ಕುಡಿಯೋದು ಅಭ್ಯಾಸ ಇಲ್ಲ. ಹಲೋ, ಹಾ ಹೇಳವ. ಆರಾಮದೇನಪ್ಪ? ನಾನು ಚೆನ್ನಾಗಿದ್ದೀನವ, ನೀವ್ ಹೆಂಗಿದ್ದೀರಿ? ನಾವು ಆರಾಮದೇವಪ್ಪ. ಹೌದಾ? ಊಟ ಇಲ್ಲವ, ಏನೋ ಮಾಡ್ಬೇಕು. ನಿಮ್ದಾಯ್ತಾ? ನಮ್ದು ಇಲ್ಲ, ಇನ್ನು ಅಡಿಗೆ ಮಾಡ್ಬೇಕು. ಅದಕ್ಕೆ ಬದ್ನಿಕಾಯಿ ಹೆಚ್ಚಕೊಂತೀನಿ. ಹೌದಾ? ಕೆಲಸ ಹಂಗ ಚಲೋ ಐತೇನ? ಇಲ್ಲವ, ಹಂಗ ಸಣ್ಣ ಸಿಗ್ತಾರ ಅಂತ ಏನ್ ಹೇಳಕ್ಕೆ ಅಂತಾರ ಕಸ್ಟಮರ್ ಎಲ್ಲ. ತಮ್ಮ ಆರಾಮದಾನ? ಆತ್ನ ಆರಾಮದಾನ. ಕಾಲೇಜ್ಗೆ ಹೋಗ್ಯಾನ, ಇಷ್ಟೊತ್ತಾದ್ರೂ ಬಂದಿಲ್ಲ ಇವತ್ತು. ನೀನ್ ಟೈಮ್ ಸರ ಊಟ ಮಾಡ, ಟೈಮ್ ಸರ ಗುಳಿಗೆ ತಗೋ. ನೀನು ಗುಳಿಗೆ ತಗೊಂಡ್ ಬಿಡ್ಬೇಡ. ಟೈಮ್ ಸರಿ ತಗಂತೀನಿ. ಹಾ, ನಿಮ್ ಫ್ರೆಂಡ್ ಕೆಲ್ಸಲಿದ್ದ ಬಂದ ನಾನು? ಇಲ್ಲ, ಅವ ಇನ್ನೂ ಬಂದಿಲ್ಲ. ಬರೋ ಹೊತ್ತಾಗತ್ತ ಇಲ್ಲ, ಬರ್ಬೋದು ಈಗ. ಹೌದಾನ? ದಿನ ಸ್ವಲ್ಪ ಆಫೀಸಿಂದ ಲೇಟ್ ಆಗಿ ಬರ್ತಾನದ. ಹುಷಾರಿ ನೋಡ. ಸರಿ ಅದ, ಕಟ್ ಮಾಡ್ಲಾ? ಹಾ ಸರಿ ಅಕ್ಕ. ಸರಿ ಅದ. ಏನ್ರಿ ಸರ, ಯಾರು ಊಟ ಮಾತಾಡ್ತೀರಿ? ಲೇ, ನೀನ್ ಇವತ್ ಕಮ್ಮಿ ನಂಗ ಸರ್ ಅನ್ನಕ್ ಹೋಗ್ಬೇಡ. ಯಾಕೆ? ಸರ್ ಅನ್ನೋದ ನಂದಿನ ಮೇಡಮ್ ಅಷ್ಟ ಅನ್ಬೇಕು. ಅವ್ರು ಬಿಟ್ಟು ಬೇರೆ ಯಾರು ಅನ್ಬಾರ್ದು ನನಗ. ಹೋಗ್ಲಿ ಬಿಡು. ಅಮ್ಮ ಕಾಲ್ ಮಾಡಿದ್ದಿಲ್ಲ? ಇವಾಗ ಜಸ್ಟ್ ಕಾಲ್ ಮಾಡಿದ್ದೆ, ಅವ್ರು ಕೂಡ ಮಾತಾಡಿದ್ ನೋಡ. ಏನ್ ಚೆನ್ನಾಗಿದಾರಂತೆ? ಬಾಳ ಆರಾಮದಾರಂತೆ. ನೀನ್ ಯಾವಾಗ ಬಂದೆ? ಒಂದ್ 6 ಗಂಟೆ ಆಗಿತ್ತು. ಊಟ ಮಾಡಿದೆ? ಲೇ, ನಿನ್ ಬಿಟ್ಟು ನಾನು ಒಂದ್ ಊಟ ಮಾಡಿದ್ದೀನಿ. ಇಬ್ರು ಊಟ ಮಾಡ. ಅವ್ರು ನೋಡಿದ್ರ ದೊಡ್ಡ ಸಾವುಕಾರ ಮಗಳ, ನಾನ್ ನೋಡಿದ್ರ ಒಂದು ಬಡವ ಆಟೋ ಡ್ರೈವರ್. ನಾನು ಒಂದು ಟೈರ್ಗೆ ಹಾಕ್ಸೋ ರೊಕ್ಕನ ಅವ್ರು ಬರೇ ಚಪ್ಪಲಿ ಖರ್ಚು ಮಾಡ್ತಾರ. ನಾನು ಡೀಸೆಲ್ ಹಾಕೋ ರೊಕ್ಕನ ಅವ್ರು ಬರೀ ತಿನ್ನಕ್ ಖರ್ಚು ಮಾಡ್ತಾರ. ನಾನು ಆಟೋಕ್ಕೆಲ್ಲ ಖರ್ಚು ಮಾಡೋದು, ಅವ್ರು ಬರೇ ಬಟ್ಟಿ ಖರ್ಚು ಮಾಡತ್ತ. ಅಂತವ್ರ ನಮ್ಮಂತವ್ರಿಗೆ ಸಿಗ್ತಾರ. ಅದು ಕನ್ಸಿನ ಮಾತು. ಅದನ್ನೆಲ್ಲ ಮರೆತ ನಮ್ಮ ಲಕ್ಷ್ಮಿ ನಂಬಿಕೆಂದ ದುಡಿಯೋದೆ ನಮ್ಮ ಕೆಲಸ. ಏನ್ ಸರ್ ಹಿಂಗ ಓಡಾಡ್ತಾ ಇದ್ದೀರಾ? ಏನ್ ಮಾಡೋದು ಬಿಡು ಮೇಡಮ. ಎಲ್ಲ ಹೆಣ್ಮಕ್ಳು ನಿಮ್ ತರ ತಿಳ್ಕೊಂಡ್ರ ನಮ್ಗ ಆಟೋ ಡ್ರೈವರ್ಗೆ ಇಂತ ಪರಿಸ್ಥಿತಿ ಬರ್ತಿದ್ದಿಲ್ಲ. ಒಂದ್ ಕಾಲದಾಗ ಬಸ್ ಸ್ಟ್ಯಾಂಡಾಗ ಆಟೋ 1 ನಿಮಿಷ ನಿಂದಿರ್ತಿದ್ದಿಲ್ಲ. ಕ್ಷಣ ಹಂಗ ಹೋಗ್ತಿದ್ವು. ಇವಾಗ ನೋಡ್ರಿ, ಬಸ್ ಸ್ಟ್ಯಾಂಡಾಗ ಆಟೋ ಹಂಗ ನಿಂತಿರ್ತಾವ. ಒಬ್ರು ಬಂದ ನಮ್ಮ ಆಟೋದಾಗ ಹತ್ತಗಲ್ಲ. ಎಲ್ಲಾರ ಹೆಣ್ಮಕ್ಳು ಬಸ್ ಫ್ರೀ ಅದಾವ ಅಂತಂದ ಬಸ್ಸಿಗೆ ಹೋಗ್ತಾರ. ಬಸ್ನಾಗ 53 ಸೀಟ್ ಅಷ್ಟ ಇರೋದ ಜನ, ಅದಕ್ಕಿಂತ ಹೆಚ್ಚು ಬಸ್ನಾಗ ಹೋಗ್ತಾರ. ನಮ್ಮ ಆಟೋ ಇಷ್ಟ ಖಾಲಿ ಇದ್ರನ ಒಬ್ರಿಗೆ ಬರೋಗಲ್ಲ. ಸಿದ್ದರಾಮಯ್ಯ ಯಾವಾಗ ಬಸ್ ಫ್ರೀ ಮಾಡಿದ್ನ ಅವಾಗಿಂದ ನಮ್ಮಂತ ಬಡ ಹೊಟ್ಟೆ ಮೇಲೆ
ಮಣ್ಣು ಹಾಕಿಬಿಟ್ರಿ. ಆಟೋಕ್ಕ ತಿಂಗಳ 10,000 ರೂಪಾಯಿ ಕಟ್ಬೇಕ್ರಿ. ನಾವ್ ಆಗ್ಲೇ ದುಡಿದ್ನಪ್ಪ ಅಂದ್ರ ಸಿಗದ್ 400 ರೂಪಾಯಿ. ಇದ್ರಾಗ ನಮ್ ಜೀವನ ನಡೆಸ್ಬೇಕ್ರಿ. ಮನ್ಯಾಗ ನಮ್ಮ ಡ್ರೈವರ್ ನಂಬಿಕೆಂದ ಅಮ್ಮ ತಮ್ಮ ಅದಾರ. ತಮ್ಮನ ಓದಿಸ್ಬೇಕ, ಅಮ್ಮನ ಚೆನ್ನಾಗಿ ನೋಡ್ಕೋಬೇಕ. ಬಹಳ ಕಷ್ಟ ಐತಿ ಡ್ರೈವರ್ ಕೆಲಸ. ಅದ್ರಾಗ ಇನ್ನೊಂದು ವಿಷಯ ಏನಪ್ಪಾ ಅಂದ್ರ ಡ್ರೈವರ್ನ ಮದುವೆ ಹೋಗಕ ಹಿಂದ ಮುಂದೆ ನೋಡ್ತಾರ. ಹೋಗುವಾಗ ಇಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಸತ್ತೋಗಿ ಬಿಡ್ತಾನ. ಅದು ಮದುವೆ ಆಯ್ನಪ್ಪ ಅಂದ್ರ ನನ್ನ ಮಗಳು ವಿಧವೆ ಆಗ್ತಾಳ ಅಂತಂದ ಹೆಣ್ಣು ಕೊಡಕ ಹಿಂದ ಮುಂದೆ ನೋಡ್ತಾರ. ಡ್ರೈವರ್ ಅಷ್ಟನ ಆಕ್ಸಿಡೆಂಟ್ ಆಗಿ ಸಾಯದ, ಉಳ್ಕೆದಾರ ಸಾಯಲ್ಲನ. ಎಲ್ಲಾರ ಇಲ್ಲೇ ಊಟ ಹೊಡ್ಕೊಂಡ್ ಇರ್ತಾರ ಬಿಡಪ್ಪ ನಂಗ ಡ್ರೈವರ್ ಬಗ್ಗೆ ಅಷ್ಟೊಂದು ಕೀಳಾಗಿ ನೋಡ್ತಾರ. ಡ್ರೈವರ್ ಕೆಲ್ಸ ಅಷ್ಟೊಂದ್ ಕಷ್ಟ ಐತಿ. ಹೋಗ್ತಾ ಹೋಗ್ತಾ ಹಿಂಗ ಗೊತ್ತಾಗತ್ತ ಬರ್ರಿ. ಆದ್ರೂ ಈ ತರ ಮಾಡ್ಬಾರ್ದಿತ್ ಸರ್ಕಾರ. ನನಗೂ ಅಷ್ಟೊಂದ್ ಗೊತ್ತೇ ಇರ್ಲಿಲ್ಲ. ನನ್ಗ ಆತರ ಕಷ್ಟಗಳು ನೋಡೇ ಇಲ್ಲ. ಯಾಕಂದ್ರೆ ನಾವು ಕಂಪ್ನಿಗೆ ಹೋಗ್ತಿವಿ ಬರ್ತೀವಿ, ತಿಂಗಳ ಸಂಬಳ ನಮಗ್ ಬಂದ್ಬಿಡುತ್ತೆ. ಸೊ ಐ ಡೋಂಟ್ ನೋ ದಟ್. ಸಾರಿ. ನೀವ್ ಹತ್ರ ಇಂಗ್ಲೀಷ್ ಅಂದ್ರೆ ನಮ್ಗೆ ಅರ್ಥ ಆಗಲ್ಲ ಮೇಡಮ್. ಕನ್ನಡದಲ್ಲೇ ಮಾತಾಡ್ರಿ. ಏನು ಓದೇ ಇಲ್ವಾ ನೀವು? ಮನೆ ಪರಿಸ್ಥಿತಿಗೋಸ್ಕರ ಕಲ್ತಿಲ್ಲ. ಇರ್ಲಿ ಬಿಡಿ ಮೇಡಮ್. ಅಲ್ಲ, ನಿಮ್ ಡ್ರೈವರ್ ಕೆಲ್ಸ ಬಿಟ್ರೆ ಏನು ಬರಲ್ವಾ? ಏನು ಓದೇ ಇಲ್ವಾ ನೀವು? ನಮ್ಗೆ ಇದೊಂದ್ ಬಿಟ್ರ ಬರೀ ಯಾವ್ದು ಬರಲ್ಲ ಮೇಡಮ್. ಏನ್ ಹೇಳ್ತಾ ಇದ್ದೀರಾ ನೀವು? ಹಿಂಗ್ ಹೇಳಿದ್ರೆ ಹೆಂಗೆ? ಯಾಕಂದ್ರೆ ಡ್ರೈವರ್ ಕೆಲ್ಸ ಇಲ್ಲ ಅಂದ್ರೆ ಇನ್ನೊಂದ್ ಕೆಲ್ಸ ಇರ್ಲೇಬೇಕಲ್ವಾ? ಯಾಕಂದ್ರೆ ಇವಾಗ ನೋಡಿ ಸರ್ಕಾರ ಎಂತ ದೊಡ್ಡ ತಪ್ಪು ಮಾಡಿದೆ. ನೀವೇ ಎಷ್ಟೊಂದ್ ಹೇಳ್ಕೊಂಡ್ರಿ ಅಲ್ವಾ, ನಂಗೆ ಆತರ ಕಷ್ಟ ಇದೆ ಈ ತರ ಕಷ್ಟ ಇದೆ ಅಂತ. ಆತರ ಕಷ್ಟ ಬಂದಾಗ ಯಾವ ರೂಪದಲ್ಲಿ ನೀವು ದುಡಿತೀರಾ? ಏನು ಯಪ್ಪಾ ದೇವ, ನಿಮ್ ಕಷ್ಟ ಕೇಳಿದ್ರೆ ನಂಗೆ ಒಂಥರ ಅನಿಸ್ತಾ ಇದೆ. ಮಹಿಳೆಯರು ಇವಾಗ ನಿಮ್ಗೆ ಗೊತ್ತಲ್ಲ, ಬಸ್ ಎಷ್ಟು ಗದ್ದಲ ಇದ್ರು ಅದೇ ಬಸ್ಗೆ ಹೋಗ್ತಾರ. ಬಸ್ ಫ್ರೀ ಮಾಡೋದಕ್ಕ ಮೇಡಮ್ ಈ ತರ ಪರಿಸ್ಥಿತಿ ಆಗೈತಿ. ನೀವೇನಂದಿರಲ್ಲ, ಓದಿಲ್ಲ ದೇವಂದಾಗ ಕೆಲ್ಸ ಅಂತಂದ. ನಮ್ಮ ಅಪ್ಪು ಸರ್ ಒಂದ್ ಮಾತು ನೆನಪೈತೇನ್ರಿ? ಓದ್ದವ್ರಿಗೆ ಒಂದ್ ಕೆಲ್ಸ, ಓದ್ಲಾದವ್ರಿಗೆ ಮಾಡಿದ್ದೆಲ್ಲ ಕೆಲ್ಸ. ಇವಾಗ ನಮ್ ಡ್ರೈವರ್ ಕೆಲ್ಸ ಹೆಂಗಪ್ಪ ಅಂದ್ರ ಇಲ್ಲಿಂದ 30 ಕಿಲೋಮೀಟರ್ ಹೋತಪ್ಪ ಅಂದ್ರ ನಮಗ್ ಸಿಗೋದು 80 ರೂಪಾಯಿ, ಡೀಸೆಲ್ಗೆ 100 ರೂಪಾಯಿ. ಹಿಂಗಾದ್ನಪ್ಪ ಅಂದ್ರ ಮನೆ ಪರಿಸ್ಥಿತಿ ನಾವ್ ಹೆಂಗ್ ನೋಡ್ಕೋಬೇಕಲ್ರಿ? ನಮ್ಮನ್ ನಂಬಿಕೆಂದ ಮನ್ಯಾಗ ಒಂದ್ ಕುಟುಂಬ ಐತಿ. ಆ ಕುಟುಂಬನ ಹೆಂಗ್ ಬದಲಿಸ್ಬೇಕನ್ನೋದ ಗೊತ್ತಾಗ್ತಾ ಇಲ್ಲ. ಏನ ದೇವ್ರನ್ನ ನಂಬಿ ನಮ್ ನಂಬರನ್ನ ನಂಬಿ ದುಡಿಯಾಕತ್ತೀವಿ. ದೇವ್ರ ಬಿಡುತ್ತೆ ಬರ್ರಿ. ಹಲೋ, ಹೌದಾ? ಎಲ್ಲ ಆರಾಮಾಗಿರ ಮನ್ಯಾಗ? ಓಹೋ, ಮೇಡಮ್ ಅವ್ರ ಜೊತೆ ಫುಲ್ ಜೋರ್. ಏ ಹುಚ್ಚ ತಮ್ಮನಿಲ್ಲ ಲೈನಾಗ? ತಮ್ಮನ ಹುಚ್ಚ ಹಂಗ ಮಾತಾಡಕ್ ಹೋಗ್ಬಿಡ್ಲಿ. ಸ್ವಲ್ಪ ಲೈನಾಗ ಯಾರು ಅದಾರ, ಯಾರು ಮಾತಾಡ್ತಾ ತಿಳ್ಕೊಂಡ್ ಮಾತಾಡ. ಎಡ್ರಿ ಬರೀತಾರ ಮಾತಾಡ್ಬೇಡ. ಏ ಓದಿ ತಿಂಗಳು 80,000 ರೂಪಾಯಿ ತಗೊಂಡ ಆಫೀಸ್ನ ಕೆಲಸ ಮಾಡ್ತೀನಿ. ತಿಳ್ಕೊಂಡ್ ಸ್ವಲ್ಪ ಎಲ್ಲ. ಹಲೋ ತಮ್ಮ, ಇಲ್ಲಿ ನೈಟ್ ಬಾಡಿಗೆ ಬಂದೈತಿ, ನಾ ಹೋಗ್ಬೇಕು ಅರ್ಜೆಂಟ್. ನಿಂಗ ಮುಂಜಾನೆ ಹಚ್ಚಂತ ನಾನು. ಅವಾಗ ಸ್ವಲ್ಪ ಟೈಮ್ ಸರಿ ಗುಳಿಗೆ ಕೊಡು, ಟೈಮ್ ಸರಿ ಊಟ ಮಾಡ ಅಂತ ಹೇಳ. ಸ್ವಲ್ಪ ಆರೋಗ್ಯ ಕಡೆ ಗಮನ ಕೊಡು ಅಂತ ಹೇಳ ಅವಾಗ. ಹಾ ಸರಿ ಆತ. ಏ ನಂದಿನಿ ಮೇಡಮ್ ಫೋನ್ ಹಚ್ಚಕತ್ತಲ್ಲಿ. ಲೈ, ಕಷ್ಟಪಟ್ಟು ದುಡಿಯಕ್ ಬಂದಿ, ಮೊದಲು ದುಡಿ. ಹುಡುಗಿಯರ ಬಗ್ಗೆ ಆಮೇಲೆ ವಿಚಾರ ಮಾಡಂತೆ. ನಾ ಕಷ್ಟಪಟ್ಟಕ ತಿಂಗಳ 80,000 ತನಕತ್ತೀನಿ. ನೀನ್ ನೋಡು ಹುಡುಗಿಯರಿಂದ ಓದಕ್ಕೆ ಹಿಂಗತಿ ಆಗಿತ್ತು. ಏ ಹೋಗ್ಲೇ ಹೋಗ, ಒಂದಲ್ಲ ಒಂದಿನ ಇದಕ್ಕಿಂತ ಜಾಸ್ತಿ ಪಗಾರ ತಗಂತ ಬಂದ್ಬಿಟ್ಟ 80,000 ರೂಪಾಯಿ ತಗಂತ. 80,000 ರೂಪಾಯಿ ನೋಡ್ಲಾರ್ದದು. ಹಲೋ, ಹಾ ಸರ್, ಆಯ್ತು ಸರ್, ಆಯ್ತು ಸರ್, ಅದನ್ನ ವರ್ಕ್ ಮಾಡಕತ್ತೀನಿ. ಮಾತಿಗೆ ಡ್ರೈವರ್ ಅಂತ ಡ್ರೈವರ್ ಬಗ್ಗೆ ಕೇಳ ಮಾತಾಡಿ ನನ್ನ ಮನ್ಸಿಗೆ ಭಾಳ ನೋವು ಮಾಡಕತ್ತಿ. ಇರೋದಿಲ್ಲ ಭಾಳ ಕಾರ್ ತಗೊಂಡ ಬಂದ್ರ ಕಾರ್ ಹೊಡಕ್ಕೆ ಡ್ರೈವರ್ ಕಸ್ಕೊಂಡ್ ನನ್ನ ಇಟ್ಕೊಂಡ್ ನನ್ನ ಮಗನ್ ಇಲ್ಲೇ ಅಗ್ರಿಷನ್ ಕಳಿಸ್ಬಿಡ್ತೀನಿ. ಹೆಂಗಿತ್ಲೆ ಊಟ? ಏ ಊಟ ಸಖತ್ತಾಗಿತ್ತ. ಆದ್ರ ಊರಾಗ ಅವನ್ಕೇನ್ ಊಟ ಭಾಳ ಮಿಸ್ ಮಾಡ್ಕೊಂಕತ್ತಿದ್ಲೆ. ಅವನ್ಕೇನ್ ಊಟ ಸಿಕ್ಕಾಗ ಬೇರೆ ಕಡೆ ಎಲ್ಲಿ ಸಿಗಲ್ಲ. ಭಾಳ ಮಿಸ್ ಮಾಡ್ಕೊಂತೀನಿ ಅವನ್ಕೇನ್ ಊಟ. ಲೇ ಮಗ, ನೀ ಬಂದ್ ಈಗ 2 ವಾರ ಆತ.
ನಾ ಬಂದು 2 ವರ್ಷ ಆತ. ನಿನ್ಕಿಂತ ನಾನ ಬಾಳ ಮಿಸ್ ಮಾಡ್ಕೊಳಕತ್ತೀನಿ. ಲೇ ನಾ ಒಂದ್ 2 ದಿನದಾಗ ಊರಿಗೆ ಹೋಗ್ಬೇಕ್ ಅನ್ಕೊಂಡಿನಿ. ಅವನ್ನ ನೋಡ್ಬೇಕಂತಂದ ಬಹಳ ಆಸೆ ಆಗ್ತದೆ. ಮೇಡಮ್ ಸರ್ ನೀವೇನಿಲ್ಲಿ? ನೀವೇನಿಲ್ಲಿ? ಸರ್ ನಮ್ PG ಇಲ್ಲೇ ಇದೆ, ಡೈಲಿ ಊಟಕ್ ನಾ ಇಲ್ಲೇ ಬರೋದು. ಹೌದಾ? ಹಾ ಗೊತ್ತಾಯ್ತು ಬಿಡು ಮೇಡಮ್, ನೀವು ಗುಡ್ ನ್ಯೂಸ್ ಹೇಳಕ್ ಬಂದಿರ. ಸರ್ ಯಾರಿವ್ರು? ಏನು ಒಂದು ಅರ್ಥನೇ ಆಗ್ತಾ ಇಲ್ಲ ನಂಗೆ. ಓ ಇವನಾ ರೀ ಕಾರ್ತಿಕ್ ಅಂತ ನಮ್ ದೋಸ್ತ. ಅದು ಹೋಗ್ಲಿ ಬಿಡ್ರಿ ಸರ್, ನನ್ ಮದ್ವೆ ಫಿಕ್ಸ್ ಆಯ್ತು. ಹೌದಾ? ಯಾವಾಗೈತ್ ಮೇಡಮ್? ಅದು ಸರ್ ನಮ್ಮ ಮನೇಲಿ ಅಪ್ಪ ಹುಡುಗನ್ ನೋಡಿದಾರಂತೆ. ಅದ್ ಯಾವಾಗೈತೆ ಅಂತ ನನಗೂ ಗೊತ್ತಿಲ್ಲ. ನಾನು ಹೋಗ್ಬೇಕು ಇವಾಗ, ಊರಿಗೆ ಹೋದ್ಮೇಲೆ ಗೊತ್ತಾಗುತ್ತೆ. ಅದು ಮೇಡಮ್ ಸರಿ ಸರ್, ನಿಮ್ ಗೆಳೆಯನ್ ಜೊತೆಗೆ ಮದ್ವಿಗೆ ತಪ್ಪದೆ ಬರ್ಬೇಕಾಯ್ತಾ? ಬರ್ತೀರಲ್ವಾ? ಸರಿ ಹಿಂಗಿದ್ರೆ ಬಾಯ್, ಲೇಟ್ ಆಗುತ್ತೆ ನಂಗೆ. ಬಾಯ್ ಬಾಯ್. ಸರಿ ಬಾ. ಲೇ ಸಮಾಧಾನ ಮಾಡಿಕೆಲೆ, ಜಾಸ್ತಿ ಕುಡಿಯೋಕ್ ಹೋಗ್ಬೇಡ. ಒಂದ್ ವೇಳೆ ಲವರ್ ಇಲ್ಲ ಅಂದ್ರೆ ಬದುಕ್ಬೋದು, ಲಿವರ್ ಇಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ದೋಸ್ತ, ಲಿವರ್ ಇಲ್ಲ ಅಂದ್ರ ದೇಹಕ್ಕೆ ನೋವಾಗುತ್ತ, ಲವರ್ ಇಲ್ಲ ಅಂದ್ರ ಮನ್ಸಿಗೆ ನೋವಾಗುತ್ತ. ಒಂದು ವೇಳೆ ದೇಹಕ್ಕೆ ನೋವು ತಡ್ಕೋಬೋದು, ಆದ್ರೆ ಮನ್ಸಿಗೆ ನೋವಾದ್ರ ತಡ್ಕಂಕಾಗಲ್ಲಿ. ಅವಳಿಗೆ ನಾನು ಲವ್ ಮಾಡೋ ವಿಷಯ ಹೇಳ್ಬೇಕನ್ನೋ ಅಷ್ಟರಲ್ಲಿ ಈ ಥರ ಬಂದು ಹೇಳ್ಬಿಟ್ಲ. ಅವಳಿಲ್ಲ ಅಂದರೆ ನನ್ನ ಕೈಲಿ ಬದುಕಕ್ಕಾಗಲ್ಲ. ಲೇ ನಿನಗ ನಾನು ಅವತ್ತ ಹೇಳ್ದೆ, ಈ ಲವ್ ಗಿವ್ ಯಾವ್ದು ಬೇಡ, ಚಂದ ದುಡಿಯಕ್ ಮಂದಿ ದುಡ್ಕೊಂಡ್ ಹೋಗಲಿ ಅಂದೆ. ಕೇಳಿದೆ ನನ್ನ ಮಾತು. ಹೋಗಿ ಹೋಗಿ IT ಕಂಪ್ನಿಯಾಗ ವರ್ಕ್ ಮಾಡೋ ಹುಡುಗಿ ನಾ ಲವ್ ಮಾಡಿದ್ದೆ. ನಿನ್ಗೆ ಅವತ್ತ ಹೇಳ್ದೆ ಅಂಥವ್ರೆಲ್ಲ ನಿಂಗೆ ಸೆಟ್ ಆಗಲ್ಲ ಅಂತ. ಕೇಳಿದೆ ನನ್ನ ಮಾತು. ನೀ ನನ್ನ ಮಾತು ಕೇಳಿದ್ರೆ ಈ ಪರಿಸ್ಥಿತಿನ ಬರ್ತಿದ್ದಿಲ್ಲ. ಇವತ್ತು ನಿನ್ನ ಈ ಸ್ಥಿತಿಗೆ ಅವಳೇ ಕಾರಣ. ಅವತ್ತು ನೀ ನನ್ನ ಮಾತು ಕೇಳಿದ್ರ ಈ ಪರಿಸ್ಥಿತಿ ಬರ್ತಿದ್ದಿಲ್ಲ ನಿಂಗ. ಆಗಿದ್ದಾಗೈತಿ, ಮರ್ತು ನಿನ್ ಕೆಲಸ ನೋಡು. ಲೇ ನೀನು ಅಷ್ಟು ಈಸಿಯಾಗಿ ಮರ್ತು ಬಿಡು ಅಂತ ಹೇಳ್ತಿದ್ದೆ, ಆದ್ರೆ ಮರೆಯೋಕ ನಾನು ಅವಳನ್ನ ಟೈಮ್ ಪಾಸ್ ಲವ್ ಮಾಡಿಲ್ಲ, ಮನ್ಸಾರ ಲವ್ ಮಾಡೀನಿ. ಯಾವಾಗಲೂ ನನ್ನ ಕೆಲಸ ಅಂತ ಇದ್ದವನಿಗೆ ಅವಳೇ ಸರ್ ಅಂತ ರೆಸ್ಪೆಕ್ಟ್ ಕೊಟ್ಟು ಅವಳನ್ನ ಪ್ರೀತಿ ಮಾಡಂಗೆ ಮಾಡಿದ್ದು. ಇಲ್ಲಿವರೆಗೂ ಅವಳ ಮೇಲೆ ಆಗಿರೋ ಪ್ರೀತಿ ಇನ್ನು ಯಾರ ಮೇಲೆ ಆಗಿಲ್ಲ. ನನ್ನಿಂದ ಸಪ್ತಪತಿ ತುಳಿದು ನನ್ನ ಮನೆ ನಂದ ದೀಪ ಬೆಳಗು ಮಹಾಲಕ್ಷ್ಮಿ ಆಗ್ತಾಳೆ ಅಂದ್ಕೊಂಡಿದ್ದೆ. ಜೀವನ ಪೂರ್ತಿ ನನ್ನ ಕೈ ಹಿಡಿದು ನನ್ನ ಜೊತೆನೇ ಇರ್ತಾಳೆ ಅಂದ್ಕೊಂಡಿದ್ದೆ. ಆದ್ರೆ ನಾನು ಕಳ್ಳ ಕಿತ್ಕೊಂಡು ಹೋಗ್ಕೊಳ್ಳಂತಂದು ನನಗೆ ಗೊತ್ತಿದ್ದಿಲ್ಲ. ನೋಡ್ ದೋಸ್ತ, ನಿನ್ನ ನಂಬಿ ನಿಮ್ಮ ಮಮ್ಮಿ ನಿಮ್ಮ ಬ್ರದರ್ ಇದಾರ. ನೀನು ಅವಳಿಗೋಸ್ಕರ ಕುಡ್ದು ಹಾಳಾದ್ರ ಅವ್ರಿಗೆ ಇನ್ಯಾರ? ದೋಸ್ತ ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನು ಏನಾರ ಮಾಡ, ಒಟ್ಟಿನಲ್ಲಿ ನನ್ನ ನಂದಿನಿ ಮೇಡಮ್ ನನಗೆ ಬೇಕು. ನೀನು ಹೆಂಗಾರ ಮಾಡ, ಆ ಮದುವೆನ ಕ್ಯಾನ್ಸಲ್ ಮಾಡ್ಬೇಕಿನ್ನು, ಕ್ಯಾನ್ಸಲ್ ಮಾಡ್ಬೇಕು. ಅವಳು ಇಲ್ಲಕ್ರ ನಮ್ಮ ಕೈ ಬದುಕೋಕ್ಕಾಗಲ್ಲ. ಅವಳು ಸಿಕ್ನಪ್ಪ ಅಂದ್ರೆ ನನ್ನ ಲೈಫಲ್ಲಿ ನಾನು ಏನು ಮಾಡ್ಬೇಕು ಅಂದ್ಕೊಂಡಿದ್ದು ನೋಡ ಎಲ್ಲ ಮಾಡ್ತೀನಿ. ನಮ್ಮ ತಮ್ಮನ ಓದಿಸ್ನ, ನಮ್ಮ ಮೌನ ಚೆನ್ನಾಗಿ ನೋಡ್ಕೊಂತ, ನಂದ ಅಂತ ಒಂದು ಸ್ವಂತ ಆಟೋ ತೊಗೊಂಡು ನಾನು ಜೀವನದಲ್ಲಿ ಏನು ಮಾಡ್ಬೇಕು ಅಂದ್ಕೊಂಡಿದ್ದು ನೋಡು ಆ ಥರ ಮಾಡ್ತಾನೆ. ಒಟ್ಟಿನಲ್ಲಿ ಅದು ಮಾಡ್ಬೇಕಪ್ಪ ಅಂದ್ರೆ ನಾನು ನಂದಿನಿ ಮೇಡಮ್ ನನಗೆ ಬೇಕಲಿ, ನನಗೆ ಬೇಕು. ಅವಳಿಲ್ಲ ಅಂದ್ರೆ ನನ್ನ ಕೈಲಿ ಬದುಕಕ್ಕೆ. ದೋಸ್ತ ಇದ್ದಾಳೆ ಇದ್ದಾಳ, ಮನೆಗೆ ಹೋಗಿದ್ದಾಳ. ಇರ್ಲಿ ಸಮಾಧಾನ ಮಾಡಿಕೆ. ಹುಡುಗಿರು ಯಾಕಾರ ಹುಡುಗರು ಲೈಫಲ್ಲಿ ಬಂದು ಹಾಳು ಮಾಡಿ ಬಿಡ್ತಾರೆ ನೋಡಲ್ಲ.
ರವಿ ಯಾವಾಗ ಬಂದಿ? ಇಷ್ಟೊತ್ತಿನಾಗ ಬಂದ್ಬಿಟ್ಟು ಒಂದು ಫೋನ್ ಮಾಡಿಲ್ಲ. ಯವ್ವ ನಾನು ಇಷ್ಟು ದಿನ ದುಡಿದ್ರೆ ನನ್ನ ಹತ್ರ 1 ರೂಪಾಯಿ ಇಲ್ಲ ಬೇ. ಯಪ್ಪ ನಿನ್ನ ರೊಕ್ಕ ಯಾರಿಗೆ ಬೇಕು? ಮಕ್ಕಳು ಇದ್ರೆ ಸಾಕು ನನಗೆ. ಹೌದು, ಈಗ ಅದನ್ನೇ ಕೇಳಕೊಂತಿ. ಯವ್ವ ತಾಯಿ ಪ್ರೀತಿಗಿಂತ ಯಾವ ಪ್ರೀತಿನ ದೊಡ್ಡದಲ್ಲವ. ಯಾರನ್ನೂ ಅಷ್ಟೊಂದು ಅತ್ತೆ ಗಜಿಗಬಾರ್ದು. ಅದೇ ಗಜಿ ಅಂತಪ್ಪ ಅಂದ್ರೆ ನಡು ಕೈ ಕೊಟ್ಟು ನಮ್ಮನ್ನು ಹಳ್ಳ ಹಿಡಿಸಿಬಿಡ್ತಾರೆ ಬೇ. ಯಾಕಪ್ಪ ನೀನು ಸಿಟಿಗೆ ಹೋಗಿ ಬಂದಲ್ಲಿದ್ದ ಒಂಥರ ಮಾತಾಡ್ತೀಯಲ್ಲ, ಅಂಥವ್ರು ಯಾರು ಹಳ್ಳ ಹಿಡ್ಸ್ಯಾರ ನಿನಗೆ? ಯಾಕೆ ಏನಾತು? ನನ್ನ ಯಾರು ಹಳ್ಳ ಹಿಡಿಸಿದ್ ಬಿಡುವೆ, ಅದು ನಂದಲ್ಲ, ನಮ್ಮ ಫ್ರೆಂಡಿಂದು. ಸರಿ ಅದೆಲ್ಲ ಬಿಡು. ನಮ್ಮ ತಮ್ಮನ ಮಗಳದಾಳ, ಮದುವೆ ಆಕೆಯ? ಏನಾಯ್ತು ನಿನಗೆ? ಲೇ ಮಗ, ನಂದಿನಿ ಮೇಡಮ್ ಲೇ. ನೋಡಿಂತ ಇಲ್ಲೇ ಪಾಲ್ಯ ಅವ್ರಿಗೆ ಮದುವೆ ಆಗಿರತ್ತ. ಸುಮ್ಮನೆ ನಡ್ಬೇಕು, ನಾವು ಹೋಗಿ ಅವ್ರಿಗೆ ಡಿಸ್ಟರ್ಬ್ ಮಾಡ್ಬೇಕು. ಲೇ ಮಗ, ಅವ್ರು ನೋಡಿದ್ರ ಮದುವೆ ಐತಿ ಅಂತ ಅನ್ಸಲ್ಲ ಲೇ. ಲೇ ಎಷ್ಟು ಜನ ಮದುವೆ ಆಗದಾರಂಗ ಇರ್ತಾರ ಹುಚ್ಚ. ನಡಿ ಅಂಕ ನೋಡಿ ಬರ್ತ. ಲೇ 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 ಮಗ, ಅವ್ರ ಕೊಳಗ್ ತಾಳಿನೇ ಇಲ್ಲ ಲೇ, ಮದ್ವೆ ಆಗಿಲ್ಲ. ಏನ್ ಹಾಕತ್ತಿ ನೀನು? ನಿಜ ಲೇ, ಈಗ ನೋಡಿ ಬಂದಲ್ಲ. ಲೇ ಮಗ, ನಂದಿನಿ ಯಾರ್ ನೀವು? ಅಲ್ರಿ ನೀವು ಹುಡುಗಿರು ನಮ್ಮಂತ ಹುಡುಗರ ಮನ್ಸ ಯಾಕೆ ಅರ್ಥ ಮಾಡ್ಕೊನಲ್ಲ? ಅಯ್ಯೋ ಸರ್, ಅವ್ರು ಯಾರು ಅಂತ ನನಗ್ ಗೊತ್ತೇ ಇಲ್ಲ. ಸುಮ್ನೆ ಬಂದ್ ನೀವು ಬೈದ್ರೆ ಹೆಂಗ್ ಸರ್? ಏನು ಗೊತ್ತಿಲ್ಲ ಅನ್ನೋದಂತ ಎಷ್ಟು ನಾಟಕ ಮಾಡ್ತೀರಿ. ಇನ್ ಇಷ್ಟಪಡೋ ಹುಡುಗನ್ನ ಮಾಡ್ತಿರ್ಬೇಕಾದ್ರಿ ನಾವ್ ಯಾವ ಲೆಕ್ಕಿರಿ? ಆಟೋದಲ್ಲಿ ಎಲ್ಲ ತಿರ್ಗಾಡ್ಬೇಕಾದ್ರೆ ನೆನಪಿತ್ತು, ಈಗ ನೆನಪಿಲ್ಲಲ್ಲ. ಓ, ರವಿ ಸರ್ ಅವರು? ಅದ ರವಿನ. ಸಾರಿ, ನೀವು ಅವ್ರ ಫ್ರೆಂಡ್ ಅಲ್ವಾ? ಹೌದು. ಏನು ಹೇಳೇ ಇಲ್ಲ ಅವ್ರು ನನ್ಗೆ. ಎಷ್ಟೋ ಆಟೋ ಡ್ರೈವರ್ಸ್ ಇರ್ತಾರ, ಎಷ್ಟೋ ಆಟೋ ಹತ್ತಿರ್ತೀವಪ್ಪ ನಾವು. ನೋಡ್ರಿ, ಅವ್ನ್ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಮ್ಮನ್ನ ಪ್ರೀತಿ ಮಾಡ್ಕತಾನ. ಅವ್ನ್ ಯಾವ್ದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹೌದಾ? ಇದೆಲ್ಲ ನಂಗೆ ಗೊತ್ತೇ ಇರ್ಲಿಲ್ಲ. ಅಣ್ಣ ಸ್ವಲ್ಪ ನಂಬರ್ ಕೊಡ್ತೀರಾ ಅವ್ರದ್ದು? 93802752. ಓಕೆ ಅಣ್ಣ, ಥ್ಯಾಂಕ್ ಯು. ನಿನ್ ಫ್ರೆಂಡಿಗೆ ಹೇಳೇ ನಿನ್ ಪ್ರೀತಿ ಹೇಳ್ಕೋಬೇಕಾಗಿತ್ತಾ? ನನ್ನ ಪ್ರೀತಿನ ಹೇಳ್ಕೇಬೇಕನ್ನಷ್ಟರಲ್ಲಿ ಸಡನ್ ಆಗಿ ಬಂದ ಮದುವೆ ಅಂತ ಹೇಳದಕ್ಕ ನನ್ನ ಮನಸ್ಸು ಅವತ್ತ ಹೊಡೆದೋಯ್ತದ. ನೀ ಹೆಂಗ ಗಾಡಿ ಸ್ಟೇರಿಂಗ್ ಬಿಡಲ್ಲ, ಹಂಗ ನಾನ್ ನಿನ್ನ ಕೊನೆವರೆಗೂ ಬಿಡಲ್ಲ. ಅಷ್ಟ ಅಲ್ಲ, ನೀ ಎಲ್ಲಿವರೆಗೂ ಪ್ರಯಾಣ ಮಾಡ್ತಿ ಗಾಡಿ ಜೊತೆಗೆ, ಅಲ್ಲಿವರೆಗೂ ನಾನೇ ಇರ್ತೀನಿ. ಹೇ, ಐ ಲವ್ ಯು ನನ್ ಮುದ್ದಿನ ಡ್ರೈವರ. ಐ ಲವ್ ಯು ಟು ನಂದಿನಿ ಮೇಡಮ್. ಕೊನೆ ಸಲ ಒಂದ್ ಮಾತು ಹೇಳ್ತೀನಿ ಕೇಳ. ನನ್ನ ರಥನ ನಾನೆಷ್ಟು ಪ್ರೀತಿ ಮಾಡ್ತನ ಅದೇ ತರ ನಿನ್ನ ಅಷ್ಟೇ ಪ್ರೀತಿ ಮಾಡ್ತನ. ನಾನು ಅಷ್ಟಲ್ಲ, ಪ್ರತಿಯೊಬ್ಬ ಡ್ರೈವರ್ಗನ ಇದೇ ಆಸೆ. ಜೀವನ ಪೂರ್ತಿ ನಿನ್ನ ಈ ಹೂವಿನ ತರ ನೋಡ್ಕೊಂತೀನಿ. ನೀನ್ ಯಾವಾಗ್ಲೂ ಈ ಹೂವಿನ ತರ ನಗ್ನಗ್ತಾ ಇರ್ಬೇಕು.